ಸಂಜೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ ಇದೆ. ಸಂಜೆ 4:05 ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಅಂದರೆ ಸಾಧ್ಯತೆ ಹೇಳಕ್ಕಾಗೋದಿಲ್ಲ, ಅದೇ ಫೈನಲ್ ಆಗ್ಬೋದು. ಯಾಕಂದರೆ ಆ ರೀತಿ ಬೆಳವಣಿಗೆಗಳು ನಡೀತಾ ಇದೆ. ನಿನ್ನೆ ನಾವು ಅನ್ಕೊಂಡಿದ್ವಿ ಸಂಜೆ ಒಳಗಡೆ ಬರುತ್ತೆ ಪಟ್ಟಿ ಅಂತ, ನಿನ್ನೆ ಕೂಡ ಆಗಲಿಲ್ಲ, ಗೊಂದಲ ಇತ್ತು. ಈಗ ಅದೆಲ್ಲವೂ ಕೂಡ ಬಗೆಹರಿದಿದೆ. ಹಾಗಾಗಿನೇ ರಾಜ್ಯಪಾಲರು ಕೂಡ ಈಗಾಗಲೇ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಪ್ರಮಾಣ ವಚನ ಸಮಾರಂಭಕ್ಕೆ ರಾಜ್ಯಪಾಲರು ರೆಡಿಯಾಗಿದ್ದಾರೆ. ಈಗ ಸಮಯವನ್ನು ಕಾಯ್ದಿರಿಸಿದ್ದಾರೆ ಗವರ್ನರ್. ಇಲ್ಲೇ ಕನ್ಫರ್ಮ್ ಆಗುತ್ತೆ ನಮಗೆ. ಖಂಡಿತವಾಗ್ಲೂ ಇವತ್ತು ಸಂಜೆ 4:05 ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಯಾಕಂದರೆ ಆಲ್ರೆಡಿ 2 ತಿಂಗಳಾಯಿತು ಸರ್ಕಸ್ ಶುರುವಾಗಿ. ಇವಾಗತ್ತೆ ನಾಳಾಗತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. 20 ಜನ ಹೊಸ ಸಚಿವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ. ಹಾಗಾದರೆ 2ರಿಂದ 3 ಏನಾದರೂ ಖಾಲಿ ಉಳಿಸ್ಕೊಳ್ತಾರ? ಅಂತೂ ಇಂತೂ ಕಳೆದ 15 ದಿನಗಳಿಂದ ಉಂಟಾಗಿದ್ದ ಈ ಪ್ರಹಸನಕ್ಕೆ ಇವತ್ತು ತೆರೆ ಬೀಳುತ್ತಾ ಇದೆ. ಡೆಲ್ಲಿಯಲ್ಲಿ ಬಿಡುಬಿಟ್ಟು ಸಿಎಂ, ಡಿ.ಸಿ.ಎಂ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಹರಿಪ್ರಸಾದ್ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಿದ್ರು. ವೇಣುಗೋಪಾಲ್ ಅವರು ನಿನ್ನೆ ಬರಬೇಕಾಗಿತ್ತು, ಆದರೆ ಬಂದಿಲ್ಲ. ಇವತ್ತು ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆದಿದೆ ಡೆಲ್ಲಿಯಲ್ಲಿ. ಇವೆಲ್ಲ ನೋಡ್ತಾ ಇದ್ರೆ ಇವತ್ತು ಸಂಜೆನೆ 4:05 ಪ್ರಮಾಣ ವಚನ ಕಾರ್ಯಕ್ರಮ ಲೋಕಭವನದಲ್ಲಿ ನಡೆಯುತ್ತೆ. ಈಗ ರಾಜ್ಯಪಾಲರು ಕೂಡ ಇಲ್ಲೇ ಬೆಂಗಳೂರಿನಲ್ಲಿ ಇದ್ದಾರೆ. ಅವರು ಕೂಡ ಬೇರೆ ಕಡೆ ಏನಾದರೂ ಪ್ರವಾಸ ಕೈಗೊಂಡಿದ್ದರೆ ಬಹುಶಃ ವಿಳಂಬ ಆಗ್ತಾ ಇತ್ತು. ಈಗ ಅವ್ರಿಗೂ ಕೂಡ ಮಾಹಿತಿ ಹೋಗಿದೆ. ಅಂದರೆ ಅಲ್ಲಿನೋ ಲೋಕಭವನದ ಕಾರ್ಯದರ್ಶಿಯವರಿಗೆ ಸರ್ಕಾರದಿಂದ ಅಧಿಕೃತವಾಗಿ ಹೋಗಿದೆ ಎಲ್ಲ ವಿಚಾರಗಳು. ಹಾಗಾಗಿ ಅವರು ಕೂಡ ಸಮಯವನ್ನು ಕಾಯ್ದಿರಿಸಿದ್ದಾರೆ. ಬಟ್ ನಮಗೆ ಕುತೂಹಲ ಇರೋದು ಯಾವ್ಯಾವ ಹೆಸರುಗಳು ಒಳಗಡೆ ಇದ್ದಾವೆ ಅಂತ. 50ರಿಂದ 60 ಜನ MLAಗಳು ಆಕಾಂಕ್ಷಿಗಳಾಗಿದ್ದಾರೆ. ಡೆಲ್ಲಿಗೆ ಹೋಗಿ ಪರೇಡ್ ಮಾಡಿದರು, ಲಾಬಿ ಮಾಡಿದರು. ಯಾವ್ಯಾವ ಸಮುದಾಯಕ್ಕೆ ಅವಕಾಶ ಕೊಡ್ತಾರೆ, ಯಾವ ಭಾಗದವರಿಗೆ ಹೆಚ್ಚಿನ ಮಣೆ ಹಾಕ್ತಾರೆ, ಸ್ಟ್ರಾಟಜಿಗಳೇನಿದೆ ಕಾಂಗ್ರೆಸ್ ನಾಯಕರದ್ದು, 2 DCM ಹುದ್ದೆ ಸೃಷ್ಟಿ ಮಾಡ್ತಾರ, ಸ್ಪೀಕರ್ ಯಾರಾಗ್ಬೋದು, ಹೀಗೆ ಹಲವು ಕುತೂಹಲಗಳಿದ್ದಾವೆ. ಅದೆಲ್ಲದಕ್ಕೂ ತೆರೆ ಬೀಳುತ್ತೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ. 1 ಗಂಟೆ ಒಳಗಡೆ ಪಟ್ಟಿ ಫೈನಲ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಫೈನಲ್ ಆಗಿದೆ, ಆದರೆ ಅದು ಬಿಡುಗಡೆ ಆಗಬೇಕು. ದೂರವಾಣಿ ಕರೆ ಕೂಡ ಮಾಡಬಹುದು ಸಂಜೆ ಪದಗ್ರಹಣ ಕಾರ್ಯಕ್ರಮಕ್ಕೆ ರೆಡಿಯಾಗಿ ಅಂತ, ನೂತನವಾಗಿ ಆಯ್ಕೆಯಾಗುವಂಥ ಸಚಿವರುಗಳಿಗೆ. ಹಾಗಾಗಿನೇ ಈಗ ಗವರ್ನರ್ವರೆಗೂ ಕೂಡ ವಿಚಾರ ಮುಟ್ಟಿಸಿದ್ದು ಆಗಿದೆ. ತರಾತುರಿಯಲ್ಲೆಲ್ಲವೂ ಕೂಡ ನಡೀತಾ ಇದೆ. ಕಾರಣ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಅಸಮಾಧಾನದ ಹೊಗೆಗಳು ಅಲ್ಲಿ ಎದ್ದೇಳ್ತಾ ಇದೆ. ಯಾರಿಗೆ ಮಣೆ ಹಾಕಬೇಕು, ಯಾರನ್ನ ಕೈ ಬಿಡಬೇಕು, ಯಾರಿಗೆ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪಾರ್ಟಿಗೆ ಧಕ್ಕೆ ಆಗ್ಬೋದು, ಈ ಎಲ್ಲ ಸೂತ್ರಗಳನ್ನು ಅನುಸರಿಸಿ ಹೈಕಮಾಂಡ್ ಅಂತಿಮ ನಿರ್ಧಾರಕ್ಕೆ ಬಂದಿದೆ. ಇಲ್ಲಿ ಒಂದು ಸೂತ್ರಕ್ಕೆ ಬಂದಿದ್ದಾರೆ. 60-40, 60% ಹಳುಬರಿಗೆ, 40% ಹೊಸ ಮುಖಗಳಿಗೆ ಅವಕಾಶ ಕೊಡ್ತಾರಂತೆ. ಈಗ 20 ಉಳಿದಿದೆ. 20ರಲ್ಲಿ ಏನಿಲ್ಲ 12 ಹಳುಬರಿಗೆ ಕೊಟ್ಟು ಉಳಿದಂಥ 8 ಹೊಸ ಮುಖಗಳಿಗೆ ಅವಕಾಶ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಫಸ್ಟ್ ಟೈಮ್ MLA ಆದವ್ರಿಗೂ ಕೂಡ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಮಹಿಳಾ ಕೋಟಾದಡಿ ಯಾರಿಗೆ ಅವಕಾಶ ಸಿಗುತ್ತೆ, ಜೊತೆಗೆ ಮತ್ತೆ OBC ಸಮುದಾಯಕ್ಕೆ ಎಷ್ಟರ ಮಟ್ಟಿಗೆ ಮಣೆ ಹಾಕ್ತಾರೆ, ಹೀಗೆ ಹಲವು ಪ್ರಶ್ನೆಗಳಿದ್ದಾವೆ. ಅದೆಲ್ಲದಕ್ಕೂ ಕೂಡ ತೆರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಯಾಕೆಷ್ಟು ಡಿಲೇ ಮಾಡಿದರು ಹಾಗಾದರೆ DK ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ನಾಯಕರು? ಯಾಕೆಂದರೆ ಅಷ್ಟು ಸರ್ಕಸ್ ಮಾಡಲೇಬೇಕಾಗಿತ್ತು. 50ರಿಂದ 60 ಜನ ಆಕಾಂಕ್ಷಿಗಳು ನಮಗೂ ಬೇಕು ಅಂತ ಪಟ್ಟು ಹಿಡಿದ್ರು. ಬಟ್ ಇಲ್ಲಿ ಫೈನಲಿ ಒಂದು ಪಟ್ಟಿ ರೆಡಿಯಾಗಿದೆ. ಸಿದ್ದರಾಮಯ್ಯನವ್ರದ್ದು ಒಂದು ಲಿಸ್ಟ್ ಇತ್ತು, DKದು ಒಂದಿತ್ತು, ಹರಿಪ್ರಸಾದ್ ಅವ್ರದ್ದು ಒಂದು ಪಟ್ಟಿ, ಈ ಕಡೆ ಖರ್ಗೆ ಅವ್ರದ್ದು ಕೂಡ ಒಂದು ಸ್ವಲ್ಪ ಹೆಸರಿತ್ತು. ಎಲ್ಲವನ್ನು ಕೂಡ ಕ್ರೋಢೀಕರಣ ಮಾಡಿ ಅಳೆದು ತೂಗಿ ಅಂತಿಮ ಹಂತಕ್ಕೆ ಬಂದಿದೆ. ಈಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಈ ಹಿಂದೆ ಇದ್ದಂತಹ ಕೆಲವು ನಾಯಕರನ್ನು ಕೈ ಬಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಅಲ್ಲಿ ಹಿರಿತನದ ಆಧಾರದ ಮೇಲೆ ಕೆಲವರಿಗೆ ಅವಕಾಶ ಕೊಡ್ತಾರೆ. ಅದಾದ ಮೇಲೆ ಅವರಿಗೆ ಪಕ್ಷ ಸಂಘಟನೆಗೆ ಅನುಕೂಲ ಆಗಬೇಕು. ಯಾಕಂದರೆ DK ಶಿವಕುಮಾರ್ ಈಗ ಮೊನ್ನೆ ಜಂಜಿ ಹೋರಾಟಕ್ಕೆ ಅವರು ಬೆಚ್ಚಿ ಬಿದ್ದಿದ್ದಾರಂತೆ. ಯುವಕರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಸೂಚನೆ ಬಂದಿದೆ. ಎಷ್ಟಿರುತ್ತೆ ಹಾಗಾದರೆ ಹೆಸರು, ಯಾರ್ದಿರುತ್ತೆ? ಯಾಕಂದರೆ
ಅವಶ್ಯಕತೆ ಇದೆ ಕಾಂಗ್ರೆಸ್ಗೆ ಈಗ 28ರ ಚುನಾವಣೆಯಲ್ಲಿ ಪ್ಲಸ್ ಆಗಬೇಕು ಅಂತ ಹೇಳಿದರೆ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಎಲ್ ಎನ್ ಸ್ವಾಮಿ, ಬಹಳ ಡಿಲೇ ಆಯ್ತು ಅಂತ ಅನಿಸ್ತಿದೆ. 2 ತಿಂಗಳಾಯಿತು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ. ಇವತ್ತು ನಾಳೆ ಅಂದ್ಕೊಂಡು ಈಗ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಅನಿಸ್ತಾ ಇದೆ. ಈ ರಾಜಭವನದ ಅಂದರೆ ಲೋಕಭವನದ ಬೆಳವಣಿಗೆ ನೋಡ್ತಾ ಇದ್ರೆ ಬಹುತೇಕವಾಗಿ ಇನ್ನೊಂದು ಗಂಟೆ ಒಳಗಡೆ ನಾವು ಫೈನಲ್ ಪಟ್ಟಿ ನಿರೀಕ್ಷೆ ಮಾಡಬಹುದಾ? ಸಂಜೆ 4 ಗಂಟೆಗೆ ಪದರಗಣ ಫಿಕ್ಸ್ ಹಂಗಾದ್ರೆ? ಖಂಡಿತ ಪ್ರಭು, ಈಗಾಗಲೇ ಪಟ್ಟಿ ಯಾರ್ಯಾರಿಗೆ ಅವಕಾಶ ಕೊಡಬೇಕು ಅನ್ನೋ ಲಿಸ್ಟು CM ಡಿ ಕೆ ಶಿವಕುಮಾರ್ ಕೈಗೆ ಸಿಕ್ಕಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರೋದಂತೂ. ಈಗ ಸದಾಶಿವನಗರ ನಿವಾಸದಿಂದ ನಾಗರಬಾವಿಗೆ ತೆರಳಿರುವಂಥದ್ದು, ಅಲ್ಲಿ ಒಂದು ದರ್ಶನ ಮಾಡೋದಕ್ಕೆ ತೆರಳಬೇಕಾದಂಥ ಸಂದರ್ಭದಲ್ಲಿ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂಬ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ದೆಹಲಿಯಲ್ಲೂ ಕೂಡ ಅಂತಿಮ ಹಂತದ ಒಂದು ಸಭೆ ಕೂಡ ಮುಗಿದಿದೆ. AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಅಂತಿಮ ಸಭೆ ನಡೆದಿದೆ. KC ವೇಣುಗೋಪಾಲ್ ಕೂಡ ಅಲ್ಲಿ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಈ ಸಭೆ ಮುಗಿದ ಬಳಿಕ ಲಿಸ್ಟು CM ಕೈಗೆ ಸೇರಿದೆ ಎಂಬ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಅಂದರೆ ಇಷ್ಟು ದಿನಗಳಿಂದ ಕಾಯ್ತಾ ಇದ್ದಂತಹ ಒಂದು ಕುತೂಹಲಕ್ಕೆ ಇವತ್ತು ಬ್ರೇಕ್ ಬೀಳುವ ಸಾಧ್ಯತೆಗಳು ಕೂಡ ದಿಟ್ಟವಾಗಿದೆ. ಒಂದು ಕಡೆ CM ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅಜ್ಜಯ್ಯನ ಮಠಕ್ಕೆ ಹೋಗಿ ಅಲ್ಲಿ ತಮ್ಮ ಗುರುಗಳನ್ನು ಭೇಟಿಯಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡಿದ ಬಳಿಕ ಅಧಿಕೃತವಾಗಿ ಶಾಸಕರಿಗೆ ಕರೆ ಮಾಡಿ ತಿಳಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅಂದರೆ ಈಗಾಗಲೇ ಸಾಕಷ್ಟು ದಿನಗಳಿಂದ ಕುತೂಹಲದಿಂದ ಕಾಯಲಾಗ್ತಿತ್ತು. ಯಾರ್ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅಳೆದು ತೂಗಿ ಸಮುದಾಯವಾರು ಲೆಕ್ಕಾಚಾರ ಮಾಡಿಕೊಂಡು ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಯಾರು ಪಕ್ಷಕ್ಕಾಗಿ ದುಡಿತಾರೆ, ಜೊತೆಗೆ 2028ರ ಚುನಾವಣೆಯನ್ನು ಟಾರ್ಗೆಟ್ ಮಾಡ್ಕೊಂಡಿದ್ರು ರಾಹುಲ್ ಗಾಂಧಿ. ಈ ಎಲ್ಲ ವಿಚಾರಗಳನ್ನು ಲೆಕ್ಕಾಚಾರ ಮಾಡಿ ಈಗ ಹೈಕಮಾಂಡ್ ಕೂಡ ಒಂದು ಪಟ್ಟಿಯನ್ನು ರವಾನಿಸಿರುವಂಥದ್ದು. ಒಂದು ಕಡೆ CM ಡಿ ಕೆ ಶಿವಕುಮಾರ್ ಸೇರಿದಂತೆ ಮಾಜಿ CM ಸಿದ್ದರಾಮಯ್ಯ ಹಾಗೂ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಕೂಡ ಒಂದು ಲಿಸ್ಟನ್ನು ಕೊಟ್ಟಿದ್ರು. ಸಂಬಂಧಪಟ್ಟಂತೆ ಇಂಥವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಪಕ್ಷಕ್ಕೆ ಮುಂದೆ ಅನುಕೂಲ ಆಗುತ್ತೆ, ಜೊತೆಗೆ ಪಕ್ಷದಲ್ಲಿ ತೊಡ್ಕೊಂಡಿರೋರಿಗೆ ಯಾರಿಗೆಲ್ಲ ಅವಕಾಶ ಕೊಡಬೇಕು ಎಂಬ ಮನವಿಯನ್ನು ಇಟ್ಟು ಒಂದು ಲಿಸ್ಟನ್ನು ಕೂಡ ರೆಡಿ ಮಾಡಿದರು. ಆದರೆ ಇದಕ್ಕೆ ಒಪ್ಪದ ಹೈಕಮಾಂಡ್ ನಾಯಕರು ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿಯನ್ನು ಬಳಸಿದರು. ಜೊತೆಗೆ ಯಾರಿಗೆ ಅವಕಾಶ ಕೊಡಬೇಕು, ಯಾವೆಲ್ಲ ಆಧಾರದ ಮೇಲೆ ಅವರಿಗೆ ಕೊಡಬೇಕು ಅನ್ನೋದು ಕೂಡ ಹೈಕಮಾಂಡ್ ನಾಯಕರೇ ಒಂದು ನಿರ್ಧಾರ ಮಾಡಿರುವಂಥದ್ದು. ಜೊತೆಗೆ ಖುದ್ದು ರಾಹುಲ್ ಗಾಂಧಿಯವರೇ ವಿಶೇಷವಾಗಿ ರಾಜ್ಯದ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೆಚ್ಚು ಹೊತ್ತು ಕೊಟ್ಟಿರೋದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಅಂದರೆ ಎಲ್ಲ ಸಮುದಾಯವಾರು, ಪಕ್ಷಕ್ಕೆ ಅನುಕೂಲವಾಗುವಂಥ ವಿಚಾರಗಳು ಸೇರಿದಂತೆ ಪ್ರಾದೇಶಿಕವಾರು ಹಾಗೂ ಮುಂದಿನ ಚುನಾವಣೆಯನ್ನು ಟಾರ್ಗೆಟು ಎಲ್ಲ ವಿಚಾರಗಳನ್ನು ಲೆಕ್ಕಾಚಾರ ಮಾಡಿಕೊಂಡು ಹೊಸ ಮುಖಗಳಿಗೆ ಈಗ ಅವಕಾಶ ಕೊಡಲಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂಥದ್ದು ಪ್ರಭು. ಅಂದರೆ ಈಗಾಗಲೇ ಒಂದು ಕಡೆ ಸಂದೇಶ ಕೂಡ ಲೋಕಭವನಕ್ಕೆ ರವಾನೆ ಆಗಿರುವಂಥದ್ದು. ಅಂದರೆ ನೂತನ ಸಚಿವರ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ CM ಕಚೇರಿಯಿಂದ ಈಗಾಗಲೇ ಸಂದೇಶ ಕೂಡ ಹೋಗಿದೆ. ಅದಕ್ಕೆ ಅಲ್ಲೂ ಕೂಡ ಏನೆಲ್ಲ ವ್ಯವಸ್ಥೆಗಳು ಕೂಡ ಮಾಡ್ಕೋಬೇಕು, ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಈಗ ಸಿಬ್ಬಂದಿಗಳು ರೆಡಿ ಆಗ್ತಾ ಇರೋಂಥದ್ದು. ಇವತ್ತು ಎಲ್ಲವೂ ಅಂದುಕೊಂಡಂತ ಆದರೆ 4 ಗಂಟೆಗೆ ನೂತನ ಸಚಿವರ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಮುಹೂರ್ತ ಫಿಕ್ಸ್ ಆಗುವಂಥದ್ದು ಪ್ರಭು. ಎಲ್ ಎನ್ ಸ್ವಾಮಿ